ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸಂಗಾತಿಗಳು ಯಾಕೆ ನಿಮ್ಮನ್ನ ಮೋಸ ಮಾಡ್ತಾರೆ, ಮೋಸ ಮಾಡ್ಲಿಕ್ಕೆ ಏನ್ ರೀಸನ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಿಮ್ಗೆ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋಗೆ ಲೈಕ್ ಮಾಡಿ. ಅನಿಸಿಕೆ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು, ಏನ್ ಅನಿಸ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಪಾಯಿಂಟ್ ನ ಒಂದೊಂದೇ ನೋಡೋಕಿನ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 26,000 ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇನ್ನು 4,000 ಕಂಪ್ಲೀಟ್ ಆದ್ರೆ 30,000 ಆಗುತ್ತೆ. ಆದಷ್ಟು ಬೇಗ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ನಿಮ್ಮ ಪಾರ್ಟ್ನರ್ ಗಳಿಗೆ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ನೀವು ಸಮಯ ಕೊಡದೇ ಇರೋದೇ ಮೇಜರ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್. ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ, ಶುರುವಾತಲ್ಲಿ ಮಾತ್ರ ಸಮಯ ಕೊಡ್ತಾರೆ. ಸಮಯ ಕೊಟ್ಟಾಗ ನಿಮ್ಮ ಪ್ರೀತಿ ಚೆನ್ನಾಗಿರುತ್ತೆ. ಒಬ್ಬ ವ್ಯಕ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು, ಒಬ್ಬ ವ್ಯಕ್ತಿಯ ಭಾವನೆಗಳು ಗೊತ್ತಾಗ್ಬೇಕು, ಇದೆಲ್ಲ ಎಕ್ಸ್ಪ್ರೆಸ್ ಆಗ್ಬೇಕು ಅಂತ ಹೇಳಿದ್ರೆ ಸಮಯ ಕೊಡ್ಬೇಕು. ಶುರುವಾತಲ್ಲಿ ಸಮಯ ಕೊಟ್ಟಾಗ ಚೆನ್ನಾಗೇ ಇರ್ತಾ ಇತ್ತು. ನೀವೇ ಬೇಕು ಅಂತ ನಿಮ್ ಲೈಫಲ್ಲಿ ಅವ್ರನ್ನ ಇರಿಸ್ಕೊಂಡಿದ್ದೀರ ಅಂದಲ್ಲ, ನೀವೇ ಸಮಯ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ? ಅಟ್ಲೀಸ್ಟ್ ದಿನಕ್ಕೆ ಒಂದು 5ರಿಂದ 10 ನಿಮಿಷ ಕರೆಕ್ಟ್ ಆಗಿ ಕುತ್ಕೊಂಡು ಮಾತಾಡುವಂತ ಸಮಯ ಕೊಡಿ. ವರ್ಕ್ ಬೇಕು, ಕೆಲಸ ಬೇಕು, ಅದ್ರಲ್ಲಿ ಬಿಸಿನೂ ಆಗ್ಬೇಕಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ಗೆ ಬೇಕಾಗಿರೋರಿಗೆ ನಾವು 5-10 ನಿಮಿಷ, ಅರ್ಧ ಗಂಟೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ. ಕೆಲವರು 5 ನಿಮಿಷನೂ ಕೂತ್ ಕರೆಕ್ಟ್ ಆಗಿ ಮಾತಾಡಲ್ಲ. ನಾನು ಕೌನ್ಸಿಲಿಂಗ್ ಎಷ್ಟೋ ಜನರಿಗೆ ಕೇಳಿದೀನಿ, ಸರ್ 5 ನಿಮಿಷ ಮನ್ಸಾರೆ ಮಾತಾಡಲ್ಲ ಸರ್. ಅವ್ರಿಗೆ ಸ್ಟ್ರೆಸ್ ಆಗುತ್ತೆ, ವರ್ಕ್ ಪ್ರಾಬ್ಲಮ್ ಇದೆ, ಎಲ್ಲ ಇದೆ, ಓಕೆ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆ ವರ್ಕ್ ಬಗ್ಗೆ ಹಂಚ್ಕೊಂಡು ಏನಾಗಿದೆ ಏನಿಲ್ಲ ಇದನ್ನ ನಿಮ್ಮ ಸಂಗಾತಿ ಹತ್ರ ಹೇಳ್ಕೊಂಡಾಗ ನಿಮ್ಮೇಲೆ ಒಂದು ಫೇತ್ ಬರಕ್ ಶುರು ಆಗುತ್ತೆ, ನಿಮ್ಮೇಲೆ ಒಂದು ನಂಬಿಕೆ ಬರಕ್ ಶುರು ಆಗುತ್ತೆ. ಇದೆಷ್ಟೋ ಜನ ಮಾಡ್ತಿಲ್ಲ. ಇದು ಒನ್ ಆಫ್ ದ ಮೇನ್ ರೀಸನ್. ಸಂಗಾತಿಗಳು ಸಮಯ ಕೊಡದೇ ಇದ್ದಾಗ ಬೇರೆಯವ್ರ ಹತ್ರ ಸಮಯ ತಗೊಳಕ್ ಇಷ್ಟಪಡ್ತಾರೆ. ಅದು ಅಫೇರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಅವರಿಗೆ ಪ್ರೀತಿ ಕೊಡದೇ ಇರ. ಲೈಕ್ ಮೇಜರ್ ಜನ ಪ್ರೀತಿ ಕೊಡಲ್ಲ, ಎಲ್ಲದಕ್ಕೂ ಸಿಟ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡಲ್ಲ, ಭಾವನೆಗಳನ್ನ ಕೇಳಲ್ಲ, ಇಷ್ಟಗಳನ್ನ ಕೇಳಲ್ಲ. ಸೊ ಇದು ಕೇಳದೆ ಇರ್ಬೇಕಾದ್ರೆ ಏನ್ ಅನ್ಸುತ್ತೆ, ಅವ್ರ ಮೈಂಡಿಗೆ ಇದೊಂಥರ ಬದುಕ, ಎಲ್ಲಿದ್ದೀನಿ ನಾನು, ಪ್ರೀತಿನೇ ಇಲ್ದಿರೋ ಜಗತ್, ಈ ಹಣ, ಈ ಆಸ್ತಿ ಇವೆಲ್ಲ ತಗೊಂಡು ಏನ್ ಮಾಡ್ಬೇಕು, ಈ ತರ ಥಾಟ್ ಬರಕ್ ಶುರು ಆಗತ್ತೆ. ಆಬ್ವಿಯಸ್ಲಿ ಏನಂತ ಹೇಳಿದ್ರೆ, ದುಡಿಮೆ ಬೇಕಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಪ್ರೀತಿ ಇರ್ಬೇಕು, ಸಂತೋಷ ಇರ್ಬೇಕು, ನೆಮ್ಮದಿ ಇರ್ಬೇಕು, ಖುಷಿ ಇರ್ಬೇಕು. ಅದೆಲ್ಲ ಇತ್ತು ಅಂದಾಗ ನಾವೇನ್ ಗಳಿಸಿರ್ತೀವಿ, ಏನ್ ಮಾಡಿರ್ತೀವಿ, ಏನ್ ಅಚೀವ್ ಮಾಡಿರ್ತೀವಿ ಅದಕ್ಕೊಂದು ಅರ್ಥ ಸಿಗತ್ತೆ. ಅಂಡ್ ಅದನ್ನ ಖುಷಿಯಾಗಿ ನಾವು ಫೀಲ್ ಮಾಡ್ಬೋದು, ಅನುಭವಿಸ್ಬೋದು. ಬಟ್ ಎಷ್ಟೋ ಜನ ಪ್ರೀತಿ ಕೊಡೋದ್ರಲ್ಲಿ ಕಂಜೂಸ್ ಮಾಡ್ತಾರೆ. ಶುರುವಾತಲ್ಲಿ ಮಾತ್ರ, ಅದು ಹೋಗ್ತಾ 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 ಅಂದ್ರೆ ನಾನು ಹೇಳೋದೇನಂದ್ರೆ, ಹಂಗೆ ಇರ್ಬೇಕು ಅಂತಲ್ಲ. ಅಟ್ಲೀಸ್ಟ್ ನೀವು ಮನೆಗೆ ಬಂದವಾಗ ಖುಷಿಯಾಗಿ ಮಾತಾಡಿ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀರ, ಆ ಸ್ಟ್ರೆಸ್ ತಗೊಂಡೋಗಿ ಇಲ್ಲಿ ಬರಬೇಡಿ. ಮನೆಗೆ ಬಂದಾಗ ಒಂದು ರಿಲ್ಯಾಕ್ಸೇಷನ್ ಮೂಡ್ ಇರ್ಬೇಕು ನಿಮ್ಮ ಹತ್ರ. ಆಫೀಸ್ ಹೊರಗಡೆ ಇಟ್ಬಿಡಿ, ಫ್ರೆಂಡ್ ಸರ್ಕಲ್ ಹೊರಗಡೆ ತಗೊಂಡ್ ಇಟ್ಬಿಡಿ ಹೊರಗಡೆ. ಬಟ್ ಮನೇಲಿ ಮಾತಾಡಬೇಕಂದ್ರು ಹಸ್ಬೆಂಡ್ ಆರ್ ವೈಫ್ ಹತ್ರ ರಿಲ್ಯಾಕ್ಸೇಷನ್ ಮೂಡ್ ಬಂದು ಏನಾಯ್ತು ವಿವರ ಹೇಳಿ, ಅವ್ರು ನಿಮ್ಗೆ ಐಡಿಯಾ ಕೊಡ್ಬೋದು, ಸಜೆಸ್ಟ್ ಮಾಡ್ಬೋದು. ರೈಟ್? ಪ್ರೀತಿ ಕೊಡಿ, ಪ್ರೀತಿನ ಮಾತಾಡಿಸಿ. ಅವಾಗ ಅಲ್ಲಿಂದನೂ ಪ್ರೀತಿ ಬರುತ್ತೆ ನಿಮ್ಗೆ. ಕೂಗಾಡೋದು, ರೇಗಾಡೋದು, ಜಗಳ ಮಾಡೋದು ಮಾಡಿದ್ರೆ ಸುಮ್ಮನಾಗ್ಬಿಡ್ತಾರೆ ಅಂಡ್ ಬೇರೆ ಪ್ರೀತಿ ಹುಡ್ಕೊಂಡು ಹೋಗ್ತಾರೆ. ಇದು ಒನ್ ಆಫ್ ದ ರೀಸನ್. ಸೊ ನೆಕ್ಸ್ಟ್ ಪಾಯಿಂಟ್, ಗೌರವ ಕೊಡದೇ ಇದ್ದಾಗ. ವ್ಯಕ್ತಿಗೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಜೊತೆಗಿದ್ದಾನಂದ್ರೆ ಅವ್ರಿಗೆ ಫಸ್ಟ್ ಗೌರವ ಕೊಡಿ, ರೆಸ್ಪೆಕ್ಟಿವ್ ಆಗಿ ಮಾತಾಡಿ. ಕೇವಲವಾಗಿ ನೋಡಿದ್ರೆ ಎಲ್ರಿಗೂ ಹರ್ಟ್ ಆಗುತ್ತೆ. ಈಗ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಕೇವಲವಾಗಿ ನೋಡಿದ್ರೆ ಬೇಜಾರಾಗಲ್ವಾ? ಆಸ್ ಯೂಶುವಲ್ ಸೇಮ್, ಅವ್ರಿಗೂ ನೀವು ಕೇವಲವಾಗಿ ನೋಡಿದಾಗ ಅವ್ರಿಗೂ ಅದೇ ಫೀಲ್ ಆಗತ್ತೆ. ಇಲ್ಲಿ ಗೌರವ ಕೊಟ್ಟಾಗ ಅವ್ರಿಗೆ ನಿಮಗೆ ಮಾತಾಡಿಸ್ಬೇಕು ಅನ್ನೋ ಫೀಲ್ ಬರುತ್ತೆ. ನೀವು ಗೌರವ ಕೊಟ್ಟಾಗ, ಈಗ ನಿಮಗೂ ಅವ್ರ ಗೌರವ ಕೊಟ್ಟು ಮಾತಾಡಿದಾಗ ನಿಮಗೂ ಅಗೇನ್ ಮಾತಾಡಿಸ್ಬೇಕು, ಅಲ್ಲಿ ಇರ್ಬೇಕು, ಅವ್ರೊಟ್ಟಿಗೆ ಮಾತಾಡ್ಬೇಕನ್ನೋ ಫೀಲ್ ಬರುತ್ತಲ್ಲ. ಸೇಮ್ ಆಸ್ ಯೂಶುವಲ್. ನೀವು ದುಡಿತಿದ್ದೀರಾ, ಕೆಲವರಿಗೆ ಅಹಂಕಾರ ಇರುತ್ತೆ, ನಾನು ದುಡಿತಾ ಇದ್ದೀನಿ, ಏಕವಚನ ಮಾತಾಡೋದು. ಎಷ್ಟೇ ದುಡಿರಿ, ಲಕ್ಷ ಕೋಟಿ, ಅದು ಬ್ಯಾಂಕಲ್ಲಿ ಇರ್ಲಿ, ವ್ಯಕ್ತಿಗಳ ಹತ್ರ ವ್ಯಕ್ತಿತ್ವನ ತೋರಿಸಿ, ಸಂಸ್ಕಾರನ ತೋರಿಸಿ, ಪ್ರೀತಿಯಿಂದ ಮಾತಾಡಿಸಿ. ರೈಟ್? ಅವಾಗ ನಿಮ್ ವ್ಯಕ್ತಿತ್ವ ಗೊತ್ತಾಗತ್ತೆ, ನಿಮ್ಮ ಹತ್ರ ಜನಗಳು ಮಾತಾಡ್ತಾರೆ. ರೈಟ್? ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಅವರ ಭಾವನೆಗಳಿಗೆ ಸ್ಪಂದನೆ ಸಿಗದೆ ಇದ್ದಾಗ. ಎಷ್ಟೋ ಜನ ಭಾವನೆಗಳನ್ನ ಹೇಳ್ಕೊಳ್ತಿರ್ಬೇಕಾದ್ರೆ ಕೇಳಿಸ್ಕೊಳಲ್ಲ. ಅಥವಾ ನಿಮ್ದೇನ್ ಪ್ರಾಬ್ಲಮ್ ಆಗಿದೆ, ಲೈಕ್ ಲೈಫಲ್ಲಿ ನಿಮ್ಗೆ ಏನ್ ಆಸೆ ಇದೆ ಕೇಳಲ್ಲ ಯಾರು. ಕೇಳದೆ ಹೋದ್ರೆ ರೋಡ್ ಮೇಲೆ ಹೋಗೋನಿಗೂ ಜೊತೆಲಿ ಪ್ರೀತಿಯಿಂದ ಈಗ ಏನು ಜೊತೆಗಿರ್ತೀವಲ್ಲ, ಅವ್ರಿಗೂ ಇವ್ರಿಗೆ ಏನ್ ಡಿಫರೆನ್ಸ್ ಬಂದಾಯ್ತು? ನೀವೇ ಬೇಕು ಅಂತ ಲೈಫಲ್ಲಿ ಇರಿಸ್ಕೊಂಡ್ರಿ, ಅವ್ರಿಗೆ ಏನು ಕೇಳಲ್ಲ, ನಿಮ್ ಪಾಡಿಗೆ ನೀವು, ಅವ್ರ ಪಾಡಿಗೆ ಅವರು. ಹೀಗಾದ್ರೆ ಲೈಫ್ ಏನು, ಕತೆ ಏನು? ಬೇಕು ಅಂದ್ಮೇಲೆ ಮಾತಾಡಿಸಿ, ಭಾವನೆಗಳನ್ನ ಕೇಳಿ, ನಿಮ್ ಭಾವನೆಗಳನ್ನ ಹಂಚ್ಕೊಳ್ಳಿ. ಸಂಸಾರ ಅದು. ಸಂಸಾರ ಸಮಸ್ಯೆಗಳನ್ನ ದಾಟಿ ಹೋಗ್ಬೇಕು ಅಂದ್ರೆ ಇದೆಲ್ಲನ ಫಾಲೋ ಮಾಡಿದಾಗ. ಇದೇನು ಸೈನ್ಸ್ ಅಲ್ಲ, ಲಾಜಿಕ್ಕೂ ಇಲ್ಲ, ವೆರಿ ಸಿಂಪಲ್. ನಿಮಗೆಲ್ಲ ಗೊತ್ತಿರೋ ವಿಚಾರನ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ವಿಚಾರಗಳನ್ನ. ವೆರಿ ಸಿಂಪಲ್ ಆಗಿದೆ. ಸೊ ಅವನ ಕಾರಣ ಕೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ಅವರನ್ನ ಕೀಳಾಗಿ ನೋಡ್ಬೇಡಿ. ಬಹಳ ಜನ ಕೀಳಾಗಿ ನೋಡ್ತಾರೆ. ಕೆಲವರಿಗೆ ಗಂಡು ಅನ್ನೋ ಅಹಂಕಾರ, ಇನ್ ಕೆಲವರಿಗೆ ಹೆಣ್ಮಕ್ಳಿಗೆ ಬ್ಯೂಟಿ ಇದೆ, ಗಂಡ ನೋಡಕ್ ಚೆನ್ನಾಗಿಲ್ಲೋ ಅನ್ನೋ ಅಹಂಕಾರ. ಒಬ್ಬೊಬ್ರಿಗೆ ಒಂದೊಂದರ ಅಹಂಕಾರ. ಯಾಕೆ ಅಹಂಕಾರ?
ಎಷ್ಟೇ ಬ್ಯೂಟಿ ಇದ್ರು ಒಂದಿನ ಆಯಸ್ ಮುಗಿಬೇಕಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಒಂದಿನ ನಿಮ್ಗೂ ಆಯಸ್ ಮುಗಿಬೇಕು, ಅಥವಾ ನೀವೇ ಭೂಮಿ ಬಿಟ್ಟು ಹೋಗ್ಬೇಕಲ್ಲ. ಇದೆಲ್ಲ ನೆನಪಿರ್ಬೇಕಾಗತ್ತೆ. ಹಣನೇ ಎಲ್ಲ ಅಲ್ಲ ಆಕ್ಚುಲಿ. ಇವತ್ ನಿಮ್ಮ ಹತ್ರ ಇರುತ್ತೆ, ನಾಳೆ ಇನ್ಯಾರ್ದೋ ಹತ್ರ ಇರುತ್ತೆ. ಬಿಸ್ನೆಸ್ ಲಾಸ್ ಪ್ರಾಫಿಟ್ ನಡೀತಾ ಇರುತ್ತೆ. ಅದ್ರ ಬೇಸ್ ಮೇಲೆ ಮಾತಾಡ್ಬೇಡಿ. ಒಳ್ಳೆ ಮನಸ್ಥಿತಿಯಿಂದ ಮಾತಾಡಿ. ಯಾರನ್ನು ಕೀಳಾಗಿ ನೋಡ್ಬೇಡಿ. ಕೀಳಾಗಿ ನೋಡುವಂತ ಮನಸ್ಥಿತಿ ಬರೋದು ಯಾವಾಗ ಗೊತ್ತಾ? ಅಹಂಕಾರ ಬಂದಾಗ ಮನುಷ್ಯನಿಗೆ. ಸೊ ಇದೆಲ್ಲ ನಿಮ್ಮ ಸಂಗಾತಿಗಳ ಮೇಲೆ ಇಂಪ್ಲಿಮೆಂಟ್ ಈ ತರ ನಡ್ಕೊಂಡು ಅವಾಗ ಅನ್ಸುತ್ತೆ ಸಹಜವಾಗಿ, ಯಾಕಿರ್ಬೇಕು ಇವ್ರ ಜೊತೆಗೆ ನಾನು. ನೀವು ಮಾಡ್ಕೊಟ್ಟಲ್ಲ. ಯಾರಿಗಾರು ಅಷ್ಟೇ ಅಲ್ಲ, ನಾವು ಮನೆಗೆ ಒಂದು ನಾಯಿ ತಂದಿದೀವಿ, ಚೆನ್ನಾಗಿ ಸಾಕೊಂಡಾಗಿರುತ್ತೆ. ಅದೇ ನಾಯಿ ಹೊಡೆದು ಮಾಡಿದ್ರೆ ಒಂದ್ಸಲ ಬರುತ್ತೆ, 2 ಸಲ ಬರುತ್ತೆ, 3ನೇ ಸಲ ನಾಯಿ ನಿಮ್ ಮನೆಗೆ ಅಲ್ಲ ಬೇರೆ ಮನೆಗೆ ಊರ್ ಬಿಟ್ಟೆ ಹೋಗುತ್ತೆ. ಸೇಮ್ ಆಸ್ ಯೂಶುವಲ್. ಪ್ರೀತಿ ಕೊಟ್ಟಾಗ ಪ್ರೀತಿ ಸಿಗುತ್ತೆ, ಪ್ರೀತಿ ಕೊಡದಿದ್ದ. ಇದ್ರ ಮಧ್ಯೆ ಇನ್ ಕೆಲವ್ರು ಇರ್ತಾರೆ, ಗಂಡ ಎಲ್ಲಾ ರೀತಿಯಿಂದ ಪ್ರೀತಿ ಕೊಟ್ಟು ಕೇಳಿದ್ದೆಲ್ಲ ಕೊಟ್ಟು ನೋಡ್ಕೊಳ್ತಾರೆ. ಕೆಲವು ಹೆಣ್ಮಕ್ಳು ಅವ್ರನ್ನೇ ಮೋಸ ಮಾಡಿ ಹೋಗ್ತಾರೆ. ಇನ್ ಕೆಲವು ಗಂಡು ಮಕ್ಳು ಹೆಂಡತಿ ಎಲ್ಲಾ ತರದಲ್ಲಿ ಹೆಂಡತಿ ಹೆಂಗಿರ್ಬೇಕು ಹಂಗಿರ್ತಾಳೆ, ಇದೆಲ್ಲ ಮಾಡ್ದಿರಾ ಚೆನ್ನಾಗಿ ನೋಡ್ಕೊಂಡು ಕೆಲವು ಗಂಡು ಮಕ್ಳು ಮೋಸ ಮಾಡ್ತಾರೆ. ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ. ಬಟ್ ಮೇಜರ್ ಆಗಿ ಇದನ್ನು ಮಾಡಬೇಡಿ. ಇದು ಮ್ಯೂಚುವಲ್, ಇಬ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ಸಮಾನತೆಯ ಒಂದು ವಿಚಾರಗಳು. ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಇದನ್ನ ಕೊರತೆ ಆಗದಿರ ನೋಡ್ಕೊಬೇಕು. ದುಡ್ಡಿಲ್ಲ ಅಂದ್ರೆ ಸಾಲ ಮಾಡೋಣ, ಬಟ್ ಇವನ್ ಸಾಲ ಮಾಡಕ್ಕಾಗಲ್ಲ. ನಿಮಗೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಬೇಕು ಆಕ್ಚುಲಿ, ರೈಟ್? ಸೊ ಐ ಥಿಂಕ್ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಐ ಥಿಂಕ್ ನನಗೆ ಈ ತರದ ವಿಡಿಯೋಗಳು ತುಂಬಾ ನೆಸೆಸಿಟಿ ಇದೆ ಇವತ್ತಿನ ಜನಗಳಿಗೆ ಅಂತ ಅನ್ಕೊಂಡು ವಿಡಿಯೋ ಮಾಡಿದೀನಿ ನಾನು. ಎಷ್ಟು ವೈರಲ್ ಮಾಡ್ತೀರಿ ನೋಡೋಣ. ಶೇರ್ ಮಾಡಿದ್ರೆ ವೈರಲ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸ್ಟೇಟಸ್ ಗಳನ್ನ ಇಟ್ಕೊಳ್ಳಿ. ಒಳ್ಳೆ ವಿಡಿಯೋ ಬಂದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡಿ. ಅದು ಮನುಷ್ಯತ್ವ, ಅದು ವ್ಯಕ್ತಿತ್ವ ಆಕ್ಚುಲಿ. ಓಕೆ, ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ಪೇ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಕೌನ್ಸಿಲಿಂಗ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.